ಹಾ ಬರ್ರಿ. ಇಲ್ಲಿ ಇದು ಕಟರ್ ಮೇಡಮ್, ಇದು ಕಟಿಂಗ್ ಮಾಡೋದು. ಎಲ್ಲಿ ಹಾಕೊಳ್ಳೋದು ಅದನ್ನ? ಇಲ್ಲಿ ಹಾಕಿ ಬಿಡೋದು ಮೇಡಮ್. ಈ ತರ ಮಿಕ್ಸ್ ಮಾಡ್ತಾ ಇರ್ಬೇಕು ಮೇಡಮ್. ಎಷ್ಟು ನೀರು ಇಟ್ಕೊಂಡಿದ್ದೀರಾ? 1 ಲೀಟರ್. 1 ಲೀಟರ್ ಇರೋದೇ ಮಿಕ್ಸಿಂಗ್ ಅಲ್ಲಿ. ಲೈಕ್ ರೊಟ್ಟಿ ಮಾಡೋ ಹಿಟ್ಟನ್ನ ಹೇಗ್ ಪ್ರಿಪೇರ್ ಮಾಡ್ಕೊಳ್ತೀವಿ ಇದ್ರಲ್ಲಿ ಕಲ್ಸ್ಕೊಳ್ಳೋದು. ಇದು ಕಲ್ಸಕ್ಕಂತ ಇರೋ ಬರುತ್ತೆ. ಇಲ್ಲಿ ನೋಡಿ ಪಾಪಡ್ ಎಷ್ಟು ನೀಟಾಗಿ ರೌಂಡ್ ಆಗಿ ಬರ್ತಿದೆ. ಎಲ್ರಿಗೂ ನಮಸ್ಕಾರ, ನಾನ್ ನಿಮ್ ಪಂಚಮಿ ಕೃಷ್ಣ. ಇವತ್ ನಮ್ಮ ಮನೆಗೆ ಶ್ರೀರಾಮ್ ಫುಡ್ ಸೊಲ್ಯೂಷನ್ ಅವ್ರದ್ದು ರೊಟ್ಟಿ ಮಿಷಿನ್ ತರಿಸಿದೀವಿ. ಬರೀ ರೊಟ್ಟಿ ಮಿಷಿನ್ ಮಾತ್ರ ಅಲ್ಲ, ಇಲ್ಲಿ ನೀವು ನೋಡ್ಬೋದು ಇದು ಹಿಟ್ಟು ರುಬ್ಕೊಳ್ಳೋ ಮಿಷಿನ್. ಎಲ್ಲಾ ತರ ಹಿಟ್ಟು, ಅಕ್ಕಿ ಹಿಟ್ಟು, ಜೋಳದ ಹಿಟ್ಟು, ಸಬ್ಜಿಗೆ ಹಿಟ್ಟಲ್ಲ, ಎಲ್ಲಾ ತರ ಹಿಟ್ಟು ಕೂಡ ಇದ್ರಲ್ಲಿ ರುಬ್ಕೊಳ್ಬಹುದು. ಮತ್ತೆ ರುಬ್ಕೊಂಡಾದ್ಮೇಲೆ ಹೇಗೆ ಹಿಟ್ಟನ್ನ ಪ್ರಿಪೇರ್ ಮಾಡ್ಕೊಳ್ತೀವಿ, ಲೈಕ್ ರೊಟ್ಟಿ ಮಾಡೋ ಹಿಟ್ಟನ್ನ ಹೇಗೆ ಪ್ರಿಪೇರ್ ಮಾಡ್ಕೊಳ್ತೀವಿ ಇದ್ರಲ್ಲಿ ಕಲ್ಸ್ಕೊಳ್ಳೋದು. ಇದು ಕಲ್ಸಕ್ಕಂತ ಇರೋ ಮೆಷಿನ್. ಮತ್ತೆ ಇದು ರೊಟ್ಟಿ ಕಟ್ಟರ್. ಇದ್ರಲ್ಲಿ ನೀಟಾಗಿ ಕಟ್ ಆಗಿ ಬರುತ್ತೆ. ಇದನ್ನ ಅಲ್ಲಿಗೆ ಫಿಕ್ಸ್ ಮಾಡ್ಕೊಳ್ಬಹುದು ನೀವು. ಆಮೇಲೆ ಇದು ಪಾಪಡ್ ಕಟರ್. ಸೊ ನಾವು ಲಾಸ್ಟಿಗೆ ಪಾಪಡ್ ಕಟರ್ನ ಫಿಕ್ಸ್ ಮಾಡ್ಕೊಂಡಿದ್ವಿ. ಎಲ್ಲ ಆದ್ಮೇಲೆ ನೀಟಾಗಿ ಸುಟ್ಕೊಳ್ಬಹುದು. ಇದು ರೊಟ್ಟಿ ಸುಡೋ ಅಂತದೊಂದು ಒಲೆ. ಇಷ್ಟು ಮೆಷಿನ್ ನಾನು ನಮ್ಮ ಮನೆಗೆ ತರಿಸಿದ್ದೀನಿ. ನೀವು ಪ್ರತಿಯೊಂದನ್ನು ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಹೇಗೆ ರೊಟ್ಟಿ ಹಿಟ್ಟನ್ನ ಪ್ರಿಪೇರ್ ಮಾಡ್ಕೊಳ್ಬೇಕು, ಹೇಗೆ ಬಿಸಿನೀರಿಗೆ ಹಾಕಿ ಕುದಿಸ್ಕೊಳ್ಳೋದು, ಪ್ರತಿಯೊಂದನ್ನು ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ನಿಮ್ಗೆ ಈ ವಿಡಿಯೋ ಪೂರ್ತಿ ಅರ್ಥ ಆಗ್ಬೇಕಂದ್ರೆ ಪೂರ್ತಿ ವಿಡಿಯೋ ನೋಡಿ, ಯಾವುದನ್ನು ಸ್ಕಿಪ್ ಮಾಡಬೇಡಿ. ನಿಮ್ಗೆ ಯಾವ್ದೊಂದು ಮೆಷಿನ್ ಬೇಕಿದ್ರು ಸ್ಕ್ರೀನ್ ಮೇಲೆ ಕಾಂಟ್ಯಾಕ್ಟ್ ನಂಬರ್ ಮೆನ್ಷನ್ ಮಾಡಿರ್ತೀನಿ, ಅವರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ನಮಸ್ತೆ. ನಮಸ್ತೆ ಮೇಡಮ್. ನಮ್ದು ಬರೋದು ಹುಬ್ಳಿಯಿಂದ ಶ್ರೀರಾಮ್ ಫುಡ್ ಸೊಲ್ಯೂಷನ್ ಅಂತ ಬರೋದು. ಇದು ಕಂಪ್ನಿ ಹೆಸರು ಶ್ರೀರಾಮ್ ಫುಡ್ ಸೊಲ್ಯೂಷನ್ ಅಂತ. ನಮ್ ಕಡೆ ಗಿರ್ನಿ ಎಲ್ಲ ಸಿಗುತ್ತೆ, ರೊಟ್ಟಿ ಮಿಷನ್ ಸಿಗುತ್ತೆ, ಮತ್ತೆ ಹಿಟ್ಟು ಮಿಷನ್ ಸಿಗುತ್ತೆ, ಮತ್ತೆ ಹಪ್ಪಳ ಸಿಗುತ್ತೆ, ಎಲ್ಲ ಸಿಗುತ್ತೆ. ಅದನ್ನ ಸುಡೋಕೆ ಹಂಚು ಸಾರಿ ಸಿಗುತ್ತೆ, ಒಲಿ ಸಾರಿ ಸಿಗುತ್ತೆ. ಹೌದು ಸರ್, ಹೌದು ಮೇಡಮ್, ಇಲ್ಲಿ ಸಿಗುತ್ತೆ. ಅಂದ್ರೆ ನಿಮ್ದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ನಿಮ್ದೇನಾ? ಹೌದೌದು ಮೇಡಮ್, ಪೂರ್ತಿ ನಮ್ದೇ ಮೇಡಮ್. ನಮ್ದೇ ಹುಬ್ಳಿಯಲ್ಲಿ ಫ್ಯಾಕ್ಟರಿ ಉಂಟು ಮೇಡಮ್. ಈಗ ನಮ್ಗೆ ಏನಾದ್ರು ಬೇಕಂದ್ರೆ ನೀವೇ ಡೆಲಿವರಿ? ಹೌದೌದು ಮೇಡಮ್, ಡೆಲಿವರಿ, ಡೈರೆಕ್ಟ್ ಡೆಲಿವರಿ. ಶ್ರೀರಾಮ್ ಫುಡ್ ಸೊಲ್ಯೂಷನ್ ಇಲ್ಲೇ ಕೊಟ್ಟಿದ್ದಾರೆ ನೋಡಿ. ಇದು ರೊಟ್ಟಿ, ಚಪಾತಿ, ಪೂರಿ, ಪಾಪಡ್, ಸಮೋಸ, ಪಾನಿಪುರಿ ಎಲ್ಲ ಇದೇ ಮೆಷಿನ್ ಅಲ್ಲಿ ಮಾಡ್ಕೊಳ್ಬಹುದು. ಮತ್ತೆ ಇದು ಇವ್ರದ್ದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇರೋದು ಹುಬ್ಬಳ್ಳಿಯಲ್ಲಿ. ಇವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಇಲ್ಲೇ ಕೊಟ್ಟಿದ್ದಾರೆ ನೋಡಿ. ಇದಕ್ಕೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಅವರೇ ಎಲ್ಲಾ ತಗೊಂಬಂದು ಮನೆಗೆ ಡೆಲಿವರ್ ಮಾಡಿ ಹೋಗ್ತಾರೆ. ಇದೇನ್ ಮೆಷಿನ್ ಮೇಡಮ್? ಇದು ನಮ್ದು ಗಿರ್ನಿ ಅಂತ ಹೇಳಿ. ಇದರಲ್ಲಿ ಜೋಳ, ಅಕ್ಕಿ, ಮತ್ತೆ ಎಲ್ಲ ಅರಿಶಿನ ಎಲ್ಲ ಸಾರಿ ನಾವು ಮಿಕ್ಸರ್ ಇಂದ ಜೋಳ ಹಿಟ್ಟು ಮಾಡಬಹುದು. ಇದಕ್ಕೆ ಸೆಟ್ಟಿಂಗ್ ಉಂಟು ಮೇಡಮ್. 1 ಪಾಯಿಂಟ್ 2 ಪಾಯಿಂಟ್ ಇಲ್ಲಿ ನಾವು ಸೆಟ್ ಮಾಡ್ಬೇಕು ಮೇಡಮ್. ಅಲ್ಲಿ ನಿಮ್ಗೆ ಯಾವ ತರ ಬೇಕೋ ಆ ತರ ಇದು ಮಾಡ್ಕೊಳ್ಬಹುದಲ್ಲ? ಹೌದೌದು ಮೇಡಮ್, ಇಲ್ಲಿ ಹಾಕಿದ್ರೆ ಮುಗ್ದೋಯ್ತು ಮೇಡಮ್. ನಮ್ಗೆ ಇಲ್ಲಿ ಸೆಟ್ ಮಾಡ್ಕೊಳ್ಬೇಕು ಕಟ್ರ. ಹೌದೌದು, ಹೌದೌದು ಮೇಡಮ್. ಎಲ್ಲಿ ಹಾಕೊಳ್ಳೋದು ಅದನ್ನ? ಇಲ್ಲಿ ಹಾಕಿ ಬಿಡೋದು ಮೇಡಮ್. ಇಷ್ಟ ಹಾಕಿದ್ರೆ ಮುಗ್ದೋಯ್ತು ಮೇಡಮ್. ಹೌದು, ಇಲ್ಲಿಂದ ನಮ್ಗೆ ಪೌಡರ್ ಕಟ್ ಆಗಿ ಬರ್ತದೆ. ಜೋಳ ಕಟ್ ಆಗಿ ಬರುತ್ತೆ. ಇಲ್ಲಿಂದ ಹಿಟ್ಟು ಪೌಡರ್ ಆಗಿ ಇಲ್ಲಿ ಬೀಳುತ್ತೆ. ಇಲ್ಲಿ ಹಾಕೋದು, ಇಲ್ಲಿ ಹಾಕಿ. ಹೌದೌದು ಮೇಡಮ್, ಹೌದೌದು. ಇಲ್ಲಿ ಎಲ್ಲ ಇದೆ ಮೇಡಮ್. ಇದೆಲ್ಲ ಇಷ್ಟು ಪಾಯಿಂಟ್. ಹೌದೌದು ಮೇಡಮ್. ಅರಿಶಿನ ಸಾರಿ ಹಾಕ್ಬೋದು. ಅರಿಶಿನ, ಹೌದು ಮೇಡಮ್. ಅಕ್ಕಿ ಸಾರಿ ಎಲ್ಲ ಸಾರಿ, ಗೋಧಿ ಸಾರಿ ಹಾಕ್ಬೋದು ಮೇಡಮ್. ಇದು ಹಿಟ್ಟು ಕಲಸೋ ಮಿಷನ್ ಅಂತ ಹೇಳಿ. ಇದು ನಮ್ದು ಹಸಿ ಹಿಟ್ಟು ಹಾಕಿ, ಒಣ ಹಿಟ್ಟು ಹಾಕಿ, ಆಮೇಲೆ ಮಿಕ್ಸ್ ಮಾಡಿದ್ರೆ ನಮ್ದು ಡೈರೆಕ್ಟ್ ಮಿಷನ್ಗೆ ಹಾಕ್ಬೋದು. ಇದು ಬಿಸಿನೀರ್ ಹಾಕಿ ಮತ್ತೆ ಕುದಿ ನೀರಲ್ಲಿ ಹಿಟ್ಟು ಹಾಕಿ ಮಿಕ್ಸ್ ಮಾಡ್ಬೇಕು ಮೇಡಮ್ ಫಸ್ಟ್. ಆಮೇಲೆ ತಗೊಂಡ್ ಬಂದು ಇದರಲ್ಲಿ ಹಾಕಿದ್ರೆ ಜಸ್ಟ್ ಒಣ ಪೌಡರ್ ಹಿಟ್ಟು ಹಾಕಿ ಮಿಕ್ಸ್ ಮಾಡ್ಬೇಕು ಮೇಡಮ್. ಒಂದು 5 ನಿಮಿಷದಲ್ಲಿ ಮೇಡಮ್. 5 ನಿಮಿಷ ಹಾಕಿದ್ರೆ ಮುಗಿದೋಯ್ತು ಮೇಡಮ್. ಹೌದು ಮೇಡಮ್, ಹಸಿ ಹಿಟ್ಟು ಇದರಲ್ಲಿ ತಗೊಂಡ್ ಬಂದು ಹಾಕಿದ್ರೆ ಇದರಲ್ಲಿ ಮಿಕ್ಸ್ ಮಾಡ್ಬೇಕು ಮೇಡಮ್. ಹೌದೌದು, ಹೌದೌದು. ಹಸಿ ಹಿಟ್ಟು ಹಾಕಿ, ಒಣ ಹಿಟ್ಟು ಹಾಕಿ ಮಿಕ್ಸ್ ಮಾಡ್ಬೇಕು ಮೇಡಮ್. ನಮ್ಗೆ ಪೌಡರ್ ತರ ಆಗ್ಬೇಕು ಮೇಡಮ್. ಹೀಗೆ ಕೈಗೆ ಹಿಡಿಬಾರ್ದು. ತೋರಿಸ್ತೀವಿ ಮೇಡಮ್. ಹಿಟ್ಟು ಮಿಕ್ಸ್ ಮಾಡ್ಬೇಕು ಮೇಡಮ್. ನಾವ್ ಇದರಲ್ಲಿ ಈ ತರ ಮಿಕ್ಸ್ ಮಾಡ್ತಾ ಇರ್ಬೇಕು ಮೇಡಮ್. 1 ಲೀಟರ್ ನೀರ್ ಇಟ್ಕೊಂಡಿದ್ದೇವೆ ಮೇಡಮ್ ನಾವೀಗ.
ಹಾಕಿ ಹಿಟ್ಟು ಹಾಕ್ರಿ. ಹಾಕೊಳ್ತಾ ಮಿಕ್ಸ್ ಮಾಡಿ. ಹೌದು ಮೇಡಮ್, ಹಾಕ್ತಾ ಮಿಕ್ಸ್ ಮಾಡ್ತಾ ಇರ್ಬೇಕು ಮೇಡಮ್. ಸರಿ ಮಿಕ್ಸ್ ಮಾಡ್ತಾ ಇರ್ಬೇಕು ಮೇಡಮ್. ಇಲ್ಲಿ ಬೆಂದಾದ್ಮೇಲೆ ಅಲ್ಲಿಗೆ ತಗೊಂಡೋಗಿ ಮತ್ತೆ ಇನ್ನೊಂದು ಹೌದೌದು ಮಿಕ್ಸ್ ಆಗುತ್ತೆ. ಹೌದೌದು. ಒಂದು ಬಟ್ಟೆ ಕೊಡಿ. 5 ನಿಮಿಷದಲ್ಲಿ ರೆಡಿ ಆಗುತ್ತಲ್ಲ? ಹೌದೌದು ಮೇಡಮ್. ಸಾಕ್ತದೆ. ಫಸ್ಟಿಗೆ ಇದೇ ತರ ಹಿಟ್ಟು ಹಾಕೊಳ್ಬೇಕು, ಅಂಟಬಾರ್ದಂತ. ಹೌದು ಮೇಡಮ್. ಆಮೇಲೆ ಬೇಯಿಸಿರೋ ಹಿಟ್ಟನ್ನ ಹಾಕೊಳ್ಬೇಕು. ಇಲ್ಲಿ 5 kg ಅಂತ ಇದೆಯಲ್ಲ, 5 kg ಹಾಕೊಳ್ಬಹುದು ಅಂತ. ಈ ಮೆಷಿನ್ ಅಲ್ಲೆಲ್ಲ ಸೈಜ್ ಎಲ್ಲ ಬರುತ್ತೆ ಅಲ್ಲ, ದೊಡ್ಡ ಮೆಷಿನ್. ಹೌದೌದು ಮೇಡಮ್. ಚಿಕ್ಕ ಮೆಷಿನ್ ಬೇಕು. ಹೌದೌದು ಮೇಡಮ್. ಹೌದೌದು. ಇರೋದೇ ಮಿಕ್ಸಿಂಗ್ ಅಲ್ಲಿ. ಓಕೆ ಓಕೆ. ಇದೇನಂದ್ರೆ ಆಕ್ಚುಲಿ ನೀಟಾಗಿ ಮಿಕ್ಸ್ ಆದ್ರೆ ರೊಟ್ಟಿ ಕೂಡ ನೀಟಾಗಿ ಬರುತ್ತೆ. ಈ ಮೆಷಿನ್ ಅಲ್ಲಿ ಒಳ್ಳೆ ಮಿಕ್ಸಿಂಗ್ ಬರುತ್ತೆ. ಮಿಕ್ಸ್ ಆಗ್ತಿರ್ಬೇಕಾದ್ರೆ ಹೀಗೆ ಸ್ವಲ್ಪ ಸ್ವಲ್ಪ ಹಿಟ್ಟು ಹಾಕೊಳ್ತಿರ್ಬೇಕು. ಇಲ್ಲಿ ಹಿಟ್ಟು ರೆಡಿ ಆಯ್ತಂದ್ರೆ ಇಲ್ಲಿಗೆ ಮಿಷಿನಿಗೆ ತಗೊಂಡ್ ಬಂದು ಹಾಕ್ಬೇಕು ಮೇಡಮ್. ಜಸ್ಟ್ ಮಿಷನ್ ಹಾಕಿ ಇಲ್ಲಿ ನಮ್ದು ಆಫ್ ಆನ್ ಉಂಟು ಮಿಷಿನ್. ಇಲ್ಲಿ ಬಟನ್ ಉಂಟು ಮೇಡಮ್. ಆನ್ ಮಾಡಿದ್ರೆ ಮುಗ್ದೋಯ್ತು ಮೇಡಮ್. ಇಲ್ಲಿ ಆಫ್ ಆನ್ ಉಂಟು ಮೇಡಮ್ ಬಟನ್. ಹೌದೌದು ಮೇಡಮ್. ಮತ್ತೆ ಒಳ್ಳೆ ನಮ್ಗೆ ಇಲ್ಲಿ ಇದು ಕಟರ್ ಮೇಡಮ್. ಇದು ಕಟಿಂಗ್ ಮಾಡೋದು. ಮತ್ತೆ ನಮ್ಗೆ ಸಪೂರ ಬೇಕಂದ್ರೆ ಸಪೂರ ಆಗ್ಬೋದು, ದಪ್ಪ ಬೇಕಂದ್ರೆ ದಪ್ಪ ಮಾಡ್ಬೋದು. ಅದಕ್ಕೆ ನಮ್ಗೆ ಸಿಸ್ಟಮ್ ಕೊಟ್ಟಿದೆ ಮೇಡಮ್. ಇಲ್ಲಿ ನಾವು ಹ್ಯಾಂಡಲ್ ತರ ಇಲ್ಲಿ ನಾವು ಸೆಟ್ ಮಾಡಬಹುದು ಮೇಡಮ್. ಇಲ್ಲಿ ಹೌದೌದು ಮೇಡಮ್. ಈಚೆ ಮಾಡಿದ್ರೆ ಸಪೂರ ಆಗುತ್ತೆ, ಈಚೆ ಮಾಡಿದ್ರೆ ದಪ್ಪ ಆಗುತ್ತೆ ಮೇಡಮ್. ಅಡ್ಜಸ್ಟ್ ಮಾಡೋದು ಮೇಡಮ್. ಹೌದೌದು ಮೇಡಮ್. ಸಪೂರ ದಪ್ಪ ಅಡ್ಜಸ್ಟ್ ಮಾಡೋದು ಮೇಡಮ್. ಅದರಲ್ಲಿ ಹಿಟ್ಟನ್ನ ಇಲ್ಲೇ ಹಾಕ್ಬೇಕು ಮೇಡಮ್. ಜಸ್ಟ್ ಹಿಟ್ಟು ಹಾಕಿ ಬಿಟ್ರೆ ಮುಗ್ದೋಯ್ತು. ಕಲ್ಸಿದ ಹಿಟ್ಟು ತಗೊಂಡ್ ಬಂದು ಇಲ್ಲಿ ಹಾಕಿದ್ರೆ ಮುಗ್ದೋಯ್ತು. ಇಲ್ಲಿಂದ ಸ್ಟಾರ್ಟ್ ಆಗ್ತದೆ. ಹೌದೌದು ಮೇಡಮ್. ಇಲ್ಲಿ ಕಟ್ ಆಗಿ ಬೀಳುತ್ತೆ ರೊಟ್ಟಿ ನಮ್ಗೆ. ಹೌದೌದು. ತವಾಗ ಹಾಕಿ ಸುಟ್ರೆ ಆಯ್ತು ಮುಗಿದು. ಈ ಮಿಷಿನ್ ಅಲ್ಲಿ ಯಾವ್ದೆಲ್ಲ ರೊಟ್ಟಿ ಮಾಡ್ಕೊಳ್ಬಹುದು? ಇದರಲ್ಲಿ ಮೇಡಮ್ ಜೋಳದ ರೊಟ್ಟಿ ಮಾಡ್ಬೋದು, ಅಕ್ಕಿ ರೊಟ್ಟಿ ಮಾಡ್ಬೋದು, ಸಜ್ಜಿ ರೊಟ್ಟಿ ಮಾಡ್ಬೋದು, ಹಪ್ಪಳ ಮಾಡ್ಬೋದು, ಪುರಿ ಮಾಡ್ಬೋದು, ಪಾನಿಪುರಿ ಮಾಡ್ಬೋದು. ಎಲ್ಲ ತರ ಮಾಡ್ಬೋದು ಮೇಡಮ್ ಇದರಲ್ಲಿ. ಹೌದು ಮೇಡಮ್. ಹೌದು ಹೌದು ಮೇಡಮ್. ನಾನ್ ಲಾಸ್ಟ್ ಟೈಮ್ ಒಂದು ವಿಡಿಯೋ ಮಾಡಿದ್ದೆ ಇವ್ರದೇ ಮೆಷಿನ್. ಹೌದು ಮೇಡಮ್. ಅದ್ರಲ್ಲಿ ಅವ್ರು 2 ಇಟ್ಟು ಮಾಡಿದ್ರು. ಅದು ಮಾಡ್ಬೋದಲ್ಲ? ಬರುತ್ತೆ ಮೇಡಮ್. ಬರುತ್ತೆ ಮೇಡಮ್. ಎರಡು ತರ ಹಿಟ್ಟು ಸ್ವಲ್ಪ ಹಾಕಿ, ಹೌದೌದು. ಸ್ವಲ್ಪ ಹಿಟ್ಟು ಇದು ಸ್ವಲ್ಪ ಹಾಕಿ, ಮತ್ತೆ ಅದೆರಡು ಮಿಕ್ಸ್ ಆಗಿ ಬರುತ್ತಲ್ಲ? ಹೌದೌದು ಬರುತ್ತೆ ಮೇಡಮ್. ನೋಡಿ ರೊಟ್ಟಿ ಎಷ್ಟು ನೀಟಾಗಿ ಕರೆಕ್ಟ್ ಪರ್ಫೆಕ್ಟ್ ರೌಂಡ್ ಶೇಪ್ ಬಂದಿದೆ. ಇದು ನಾವು ಕೈಯಲ್ಲಿ ಮಾಡಿದ್ರೆ ಈ ತರ ಬರೋದೇ ಇಲ್ಲ. ನೀಟಾಗಿ ಹಿಂಗೆ ತೋರಿಸ್ಬೋದಾ ಇನ್ನು? ಓಕೆ. ವಾವ್. ಓ ಹಾಗೆ ತೋರಿಸಿದ್ರೆ ಕರೆಕ್ಟ್ ಆಗಿ ತೋರುತ್ತೆ. ಹಾ, ಇದ್ರಲ್ಲಿ ಈಗ ನಾವು ಜೋಳದ ಹಿಟ್ಟು ಹಾಕೊಂಡು ಜೋಳದ ರೊಟ್ಟಿ ಮಾಡ್ಕೊಂಡಿದೀವಿ. ಬರೀ ಜೋಳದ ರೊಟ್ಟಿ ಮಾತ್ರ ಅಲ್ಲ, ಅಕ್ಕಿ ರೊಟ್ಟಿ, ಸಜ್ಜಿಗೆ ರೊಟ್ಟಿ, ಜೋಳದ ರೊಟ್ಟಿ, ನೀವ್ ಯಾವ್ದೇ ಹಿಟ್ಟು ಹಾಕೊಂಡ್ರು ಚೆನ್ನಾಗಿ ಬರುತ್ತೆ. ಬಟ್ ಕರೆಕ್ಟ್ ಆಗಿ ಅಲ್ಲಿ ಎಲ್ಲ ಮೆಷರ್ಮೆಂಟ್ ಅಲ್ಲೆಲ್ಲ ನೀಟಾಗಿ ಫಿಕ್ಸಿಂಗ್ ಆಗಿರ್ಬೇಕು ಅಷ್ಟೇ. ಈಗ ನೋಡಿ ನಾವು ಮಾಡಿದ್ರೆ ಚೆನ್ನಾಗಿ ಬಂದಿದೆ ರೊಟ್ಟಿ. ಒಂಚೂರು ಆಚೆ ಈಚೆ ಎಲ್ಲೂ ಒಂಚೂರು ಬ್ರೇಕೇಜ್ ಇಲ್ಲ, ಪರ್ಫೆಕ್ಟ್ ಆಗಿ ಬಂದಿದೆ. ಇದು ಸ್ಮಾಲ್ ಕಟ್ಟರ್ ಯಾವ್ದಕ್ಕೆ ಮೇಡಮ್? ಇದು ಹಪ್ಪಳ ಅಂತ. ಪಾಪಡ್ ಆಗ್ಬೋದು ರೆಡಿ ಇದರಲ್ಲಿ. ಪಾಪಡ್ ರೆಡಿ ಆಗುತ್ತೆ ಮೇಡಮ್. ಪಾಪಡ್ ಮಾತ್ರ. ಮತ್ತೆ ಪಾನಿಪುರಿ ಅಂದ್ರೆ ಬೇರೆ ಬರುತ್ತೆ, ಪುರಿ ಅಂದ್ರೆ ಬೇರೆ ಬರುತ್ತೆ, ಇದೇ ತರ ಬರುತ್ತೆ ಬೇರೆ. ಅದರಲ್ಲಿ ದೊಡ್ಡದು ಸ್ಮಾಲ್ ಮತ್ತೆ ಹೌದೌದು ಮೇಡಮ್. ಸಪ್ರೇಟ್ ಎಲ್ಲ ಸಪ್ರೇಟ್ ಬೈ. ಇಲ್ಲಿ ನೋಡಿ ಪಾಪಡ್ ಎಷ್ಟು ನೀಟಾಗಿ ರೌಂಡ್ ಆಗಿ ಬರ್ತಿದೆ.
ಇದರಲ್ಲಿ ಸೈಡ್ ಅಲ್ಲಿ ಏನೆಲ್ಲ ಹಿಟ್ಟಿರುತ್ತಲ್ಲ ಅದನ್ನ ಮತ್ತೆ ತಗೊಂಡು ಅದಕ್ಕೆ ಹಾಕ್ಬೋದು, ಏನು ವೇಸ್ಟೇಜ್ ಆಗುದಿಲ್ಲ. ಮತ್ತೆ ತಗೊಂಡ್ ಮತ್ತೆ ಅದಕ್ಕೆ ಮೇಲೆ ಹಾಕ್ಬೋದು. ಮತ್ತೆ ಏನಂದ್ರೆ ಅವಾಗ ನೋಡಿದ್ರಿ ನೀವು, ಅವಾಗ ರೊಟ್ಟಿ ಇದು ಕಟರ್ ಇದ್ದಿತ್ತು, ಈಗ ಪಾಪಡ್ದು ಹಾಕಿದೀನಿ. ಇದೇ ತರ ಪಾನಿಪುರಿದು, ಸಮೋಸದು, ನಿಮ್ಗೆ ಯಾವ್ದ್ರದ್ದು ಬೇಕು ಅದ್ರದ್ದು ಕಟರ್ನ ಚೇಂಜ್ ಮಾಡ್ಕೊಳ್ಬಹುದು. ಸೇಮ್ ಮೆಷಿನ್ ಬಟ್ ಕಟರ್ ಚೇಂಜ್ ಮಾಡ್ಕೊಂಡು ಯಾವ ತರ ಬೇಕು ನೀವು ಆ ತರ ಇದ್ ಮಾಡ್ಕೊಳ್ಬಹುದು. ಮೇಡಮ್ ನಮ್ಮ ಹತ್ರ ಸ್ಟೋ ಸಾರಿ ಉಂಟು. ರೊಟ್ಟಿ ಆದ್ಮೇಲೆ ಸಾರಿ ಇದರಲ್ಲಿ ನಾವು ವ್ಯವಸ್ಬೋದು ಮೇಡಮ್. ನಮ್ಮ ಹತ್ರ ತಮಾ ಸಾರಿ ಸಿಗುತ್ತೆ, ಸ್ಟೋ ಸಾರಿ ಸಿಗುತ್ತೆ. ಇಲ್ಲಿಂದ ರೆಡಿ ಆದ್ಮೇಲೆ ಇಲ್ಲಿ ತಂದು ಹಾಕಿದ್ರೆ ಸುಟ್ಟು ಹೋಗುತ್ತೆ. ಹೌದೌದು ಮೇಡಮ್, ಇನ್ನೊಂದು ಎರಡಿದೆ. ಹೌದೌದು ಮೇಡಮ್. ಇದು ಆನ್, ಇದು ಆಫ್ ಮೇಡಮ್. ಈ ಮೆಷಿನ್ ತಯಾರಿಸಿದ ಮೇನ್ ಉದ್ದೇಶ ಏನಂತ ಹೇಳಿದ್ರೆ, ಹ್ಯಾಂಡಿಕ್ಯಾಪ್ ಅವ್ರು ಕೂಡ ಯೂಸ್ ಮಾಡ್ಬೋದು ಇದನ್ನ. ಅವ್ರಿಗೆ ಮಾಡಕ್ ಆಗಲ್ಲ ಅಂತ ಏನೂ ಇಲ್ಲ. ಈ ಮೆಷಿನ್ ಪರ್ಟಿಕ್ಯುಲರ್ ಈ ಮೆಷಿನ್ ನ ಅವ್ರಿಗೋಸ್ಕರ ತಯಾರಿಸಿರೋದು. ಲೈಕ್ ಅದು ಆಟೋಮೆಟಿಕ್ ಆಗಿ ಇಲ್ಲಿ ಏನ್ ಹಿಟ್ಟು ಬರುತ್ತೆ ಅದು ಆಟೋಮೆಟಿಕ್ ಆಗಿ ಅಲ್ಲಿ ಹೋಗಿ ಅದು ತಾನೇ ಅದಕ್ಕೆ ಬೀಳತ್ತೆ. ಮತ್ತೆ ಗೃಹಿಣಿ ಅವರಿಗೆ ಕೂಡ, ಅವರು ಹೌಸ್ ವೈಫ್ ಬರೀ ಮನೇಲಿ ಕುತ್ಕೊಳ್ಬೇಕಂತ ಇಲ್ಲ, ಅವ್ರ ಮನೇಲಿ ಕುತ್ಕೊಂಡು ಈ ತರದೊಂದು ಬಿಸ್ನೆಸ್ ಶುರು ಮಾಡ್ಬೋದು. ಲೈಕ್ ರೊಟ್ಟಿ ಎಲ್ಲ ಪ್ರಿಪೇರ್ ಮಾಡಿ ಹೋಟೆಲ್ ಅವ್ರಿಗೆ, ರೆಸ್ಟೋರೆಂಟ್ ಅವ್ರಿಗೆ, ಬೇರೆ PG ಇದಕ್ಕೆಲ್ಲ ಕೂಡ ರೊಟ್ಟಿ ಸಪ್ಲೈ ಕೂಡ ಮಾಡ್ಬೋದು. ಹಾಗೆ ಹೋಟೆಲ್, ರೆಸ್ಟೋರೆಂಟ್ ಮತ್ತೆ PG ಮತ್ತೆ ಹಾಸ್ಟೆಲ್ ಅವರು ಕೂಡ ಈ ಮೆಷಿನ್ ನ ಬೈ ಮಾಡ್ಬೋದು, ಅವರೇ ಕೂಡ ಮಾಡ್ಕೊಳ್ಬಹುದು. ಯಾರು ಬೇಕಾದ್ರೂ ಇದನ್ನ ಮಾಡ್ಬೋದು. ಒಂದ್ಸತಿ ಅದು ಮಾಡೋ ಮೆಥಡ್ ಗೊತ್ತಾದ್ರೆ ನೀಟಾಗಿ ಮಾಡ್ಕೊಳ್ಬಹುದು. ಮತ್ತೆ ಅವರೇ ಇಲ್ಲಿಗೆ ಬಂದು ಎಲ್ಲ ಅಡ್ಜಸ್ಟ್ಮೆಂಟ್ ಮಾಡಿ, ಫಿಟ್ಟಿಂಗ್ಸ್ ಎಲ್ಲ ಮಾಡಿ ಎಲ್ಲ ಅವರೇ ಮಾಡಿಕೊಟ್ಟು ಹೋಗ್ತಾರೆ. ಏನಾದ್ರೂ ಪ್ರಾಬ್ಲಮ್ ಆದ್ರೂ ಕೂಡ ಅವ್ರು ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರು ಕೂಡ ಬಂದು ಫಿಕ್ಸ್ ಮಾಡಿ ಕೊಟ್ಟು ಹೋಗ್ತಾರೆ, ಸರ್ವಿಸ್ ಕೂಡ ಮಾಡ್ತಾರೆ. ಸೊ ಏನು ಟೆನ್ಷನ್ ಬೇಡ, ನೀವು ಆರಾಮ್ಸೆ ಈ ಮೆಷಿನ್ ನ ಬೈ ಮಾಡ್ಬೋದು. ಶ್ರೀರಾಮ್ ಫುಡ್ ಸೊಲ್ಯೂಷನ್ ಇವ್ರದ್ದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇರೋದು ಹುಬ್ಳಿ ತಾರ್ಯಾಳಲ್ಲಿ. ನಿಮ್ಗೇನಾದ್ರೂ ಇದ್ರಲ್ಲಿ ಯಾವುದೇ ಆದಂತ ರೊಟ್ಟಿ ಮೆಷಿನ್, ರೊಟ್ಟಿ ಕಲ್ಸೋದಾಗಿರ್ಬೋದು, ಇಲ್ಲ ರೊಟ್ಟಿ ತಯಾರಿಸೋದಾಗಿರ್ಬೋದು, ಇಲ್ಲ ಹಿಟ್ಟು ರೆಡಿ ಮಾಡ್ಕೊಳ್ಳೋ ಮೆಷಿನ್ ಆಗಿರ್ಬೋದು, ಯಾವುದೇ ಮಿಷಿನ್ ಬೇಕಿದ್ರು ಇವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಕಾಂಟ್ಯಾಕ್ಟ್ ನಂಬರ್ ನಾನು ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡಿರ್ತೀನಿ. ಇವರಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಮ ಮನೆಗೆ ತಂದು ತಲುಪಿಸ್ತಾರೆ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.